ಎಲ್ರಿಗೂ ನಮಸ್ಕಾರ ರೀ. ನಾವು ರೆಂಟೆಡ್ ಕಾರ್ ಮಾಡ್ಕೊಂಡು ಒನ್ ಡೇ ಟ್ರಿಪ್ ಮಾಡತ್ತೀವಿ. ನಮ್ಮ ಅಣ್ಣ, ನಮ್ಮ ವೈನಿ ಮತ್ತು ನಮ್ಮ ಅವ್ವಾರು ಊರಿಂದ ಬಂದಿದ್ರು ನೋಡ್ರಿ. ಅವತ್ತು ಮನೆ ಬೇರೆ ಬಿಟ್ಟಿಲ್ಲ ಮತ್ತು ಪೆಟ್ರೋಲ್ ಒಂದು ಖಾಲಿ ಇತ್ತು. ಪೆಟ್ರೋಲ್ ಹಾಕಿಸ್ಕೊಂಡು ಘಾಟಿ ಸುಬ್ರಹ್ಮಣ್ಯ ಮತ್ತು ಆದಿಯೋಗಿ ಹೊಂಟೇವ್ರಿ. ಅಲ್ಲೇ ನಡಕ್ಕೆ ಒಂದು ಸಾಯಿಬಾಬಾಂದು ಟೆಂಪಲ್ ಇತ್ತು. ಆ ಸಾಯಿಬಾಬಾನ ದರ್ಶನ ಮಾಡಿಕೊಂಡು ಅಲ್ಲೊಂದು ಕಮಲ್ ಹೂವು ಅಳಿತು ನೋಡಿ, ಮತ್ತು ಅಲ್ಲೇ ಒಂದೆರಡು ಪಿಕ್ ತಗೊಂಡ್ವಿ ಎಲ್ಲರೂ. ಅಲ್ಲಿಂದ ಘಾಟಿ ಸುಬ್ರಹ್ಮಣ್ಯಕ್ಕೆ ಬಂದ್ವಿ ನೋಡ್ರಿ. ಸೇಮ್ ಸುಬ್ರಹ್ಮಣ್ಯ ಹೆಂಗೈತಲ್ರಿ ಹಂಗೆ ಐತಿ. ಅಷ್ಟು ಭಾಳ ಏನು ಫ್ರೆಶ್ ಇದ್ದಿದ್ದಿಲ್ಲ, ಸ್ವಲ್ಪ ಫ್ರೆಶ್ ಇತ್ತು. ಗುಡಿ ಬೇರೆ ಮಸ್ತ್ ಐತಿ, ದೊಡ್ಡದೈತಿ. ಘಾಟಿ ಸುಬ್ರಹ್ಮಣ್ಯ ಚಿಕ್ಕಬಳ್ಳಾಪುರ ಹತ್ರ ಬರ್ತೈತಿ ನೋಡ್ರಿ. ಆಮೇಲೆ ದೇವಸ್ಥಾನದೊಳಗೆ ಫೋಟೋ ಅದು ತಕ್ಕೋಬೇಡ ದೇವ್ರದ್ದು ಅಂತಂದ್ರೆ. ಸೊ ಹಿಂಗಾಗಿ ಹೊರಗೆ ಒಂದೆರಡು ಪಿಕ್ ತಗೊಂಡ್ವಿ. ಮತ್ತು ಅಲ್ಲಿಂದ ಅಲ್ಲೇ ಊಟ ಇತ್ತು. ಗುಡಿ ಒಳಗೆ ಊಟ ಮುಗಿಸಿ ಒಂದು ಲೇಟ್ ಆತ್ರಿ ಊಟ. ಇವರೇ ಒಂದೆರಡು ಪಿಕ್ ತಗೊಂಡ್ರು, ನಮ್ಮ ಅಣ್ಣ, ನಮ್ಮ ವೈನಿ ಮತ್ತು ನಮ್ಮ ಯಜಮಾನ್ರು. ಅಲ್ಲಿಂದ ಒಂದು ವಿಶ್ವೇಶ್ವರಯ್ಯ ಡ್ಯಾಮ್ ಇತ್ತು ನೋಡ್ರಿ. ಆ ಡ್ಯಾಮ್ ನೋಡ್ಕೊಂಡು ಬಂದ್ವಿ. ಅಲ್ಲೇ ದಾರ್ಯಾಗ ಹತ್ತಿತ್ತು. ನಮ್ಮ ಮನೆಯವ್ರು ಬೇಕು ಅಲ್ಲಿಂದ ಒಂದು ವಿಡಿಯೋ ಮಾಡಂತಂದ್ರೆ, ಅಲ್ಲಿಂದ ಒಂದು 30 ಅಡಿದ ಶನೇಶ್ವರ ದೇವಸ್ಥಾನ ಇತ್ತು. ಇವಾಗ ಕನ್ಸ್ಟ್ರಕ್ಷನ್ ಮಾಡ್ಯಾರ. ಗುಡ್ದಾಗ ಇತ್ತು ನೋಡ್ರಿ, ಅದನ್ನೂ ದರ್ಶನ ಮಾಡ್ಕೊಂಡು ಬಂದ್ವಿ. ಅಲ್ಲಿಂದ ವಿಶ್ವೇಶ್ವರಯ್ಯ ವಸ್ತು ಸಂಗ್ರಹಾಲಯಕ್ಕೆ ಹೋಗಿದ್ವಿ. ಅಲ್ಲಿ ಒಳಗೇನು ವಿಡಿಯೋ ಮಾಡಬೇಡಂದ್ರು, ಸೊ ಹೊರಗಿಂದ ಮಾಡಿದ್ವಿ. ಅಲ್ಲಿಂದ ಈಗ ಬಂದ್ವಿ ನೋಡ್ರಿ. ಸೇಮ್ ಪಾರ್ಕ್ ಕತೆ ಮಾಡ್ಯಾರ, ಒಂದು ಸಮಾಧಿ. ಅಲ್ಲಿ ಲಿಂಗದ ಹೂವಿನ ಗಿಡ ಐತೆ, ಇದು ಗೊತ್ತು ಲಿಂಗದ ಹೂವಿನ ಗಿಡ ಅಂತಾರೆ, ಲಿಂಗದ ಹೂವು ಇದು. ಮತ್ತು ಅಲ್ಲೇ ಒಂದೆರಡು ಪಿಕ್ ತಗೊಂಡ್ವಿ. ಅಲ್ಲಿಂದ ಆದಿಯೋಗಿಗೆ ಬಂದ್ವಿ ನೋಡ್ರಿ. ಅಲ್ಲೇನು ಮಳೆ ಬೇರೆ ಜಾಸ್ತಿ ಇತ್ತು. ಗಾಡಿ ಪಾರ್ಕ್ ಮಾಡಿದ್ವಿ. ಅಂತಂದರೆ ಫುಲ್ ಶಿವ ಮಳೆ ಬೇರೆ ಬಿಟ್ಟೇ ಇಲ್ಲ. ಶಿವ ಭಾರಿ ಇದ್ದಾನ್ರಿ. ಪಿಕ್ ತಗೊಂಡ್ವಿ. ಆಮೇಲೆ ಈವ್ನಿಂಗ್ 7 o'clock ಸ್ಟಾರ್ಟ್ ಆಯ್ತು ನೋಡ್ರಿ ಶಿವಂದು. ಚೆನ್ನಾಗೈತಿ ಶಿವನ್ ನೋಡ್ಲಿಕ್ಕೆ. ಸ್ಟಾರ್ಟ್ ನೋಡ್ರಿ.